ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಗಂಡನಿಂದ ದೂರವಾಗಿರ್ತಕ್ಕಂತಹ ಈ ಒಂದು ಆಂಟಿ ಅವರು ಪ್ರಸ್ತುತ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ. ನಿಮಗೇನಾದರೂ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಇಷ್ಟನಾ? ಅಂದರೆ ಅವರಿಗೆ ಮದುವೆ ಆಗದೇ ಅವ್ರ ಜೊತೆ ಇರಬೇಕು, ನೀವು ಸಂಬಂಧನ ಬೆಳೆಸಬೇಕು. ನೋಡಿ, ಇವರ ಹೆಸರು ಬಂದ್ಬಿಟ್ಟು ವಿದ್ಯಾ ಸಂಬರ್ಗಿ ಅಂತ. ವಯಸ್ಸು 35 ವರ್ಷ. ಗಂಡನಿಂದ ದೂರ ಆಗಿ 2 ವರ್ಷ ಆಗಿದೆ. ಮನೇಲಿ ಇದ್ದು ಒಬ್ಬರೇ ಬೋರಾಗಿಬಿಟ್ಟಿದೆ. ಇವಾಗ ಒಂದು ಹುಡುಗನ ಮಾತು, ಹುಡುಗನಿಂದ ಸ್ಪರ್ಶ, ಹುಡುಗನಿಂದ ಒಂದು ಮುತ್ತು, ಹುಡುಗನಿಂದ ರೊಮ್ಯಾನ್ಸ್ ಪಡೆದುಕೊಳ್ಳುವಂಥ ದೇಹ ಇವ್ರದ್ದು. ಇವಾಗಲೇ ಆ ಒಂದು ಸುಖನ ಪಡೆದುಕೊಳ್ಳಿಲ್ಲ ಅಂದರೆ ಮುಂದೆ ಹೇಗೆ ಅಂತ ವಿಚಾರ ಮಾಡಿ ತಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿದ್ದಾರೆ. ಕೆಲಸ ಬಂದುಬಿಟ್ಟು ಕ್ಲೀನಿಂಗ್, ಒಂದು ರೆಸ್ಪೆಕ್ಷನ್ ಲಿಸ್ಟಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ರಿಸೆಪ್ಷನ್ ಅಂತ ಅಂದರೆ ಇವಾಗ ಕ್ಲಿನಿಕ್ನಲ್ಲಿ ಹೆಸರು ಬರ್ಕೊಳ್ಳೋದಂತ ಮಾಡ್ತಾರಲ್ವ, ಅಲ್ಲಿ. ಊರು ಗದಗ್ನ ರೋಣ. ಕುಟುಂಬದಲ್ಲಿ ಒಬ್ಬ ಸಹೋದರಿ ಇದ್ದಾಳೆ, ವಿವಾಹಿತೆ, ಆ್ಯಂಡ್ ತಾಯಿ ಜೊತೆ ವಾಸ. ನನ್ನ ಹವ್ಯಾಸ ಬಂದುಬಿಟ್ಟು ಗೀತೆ ಬರೆಯೋದು, ಗೀತೆ ಓದುವುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಸ್ವಲ್ಪ ದಪ್ಪದಾಗಿರ್ತಕ್ಕಂಥ ಶರೀರ ಕಂಡರೂ ಕೂಡ ಲಕ್ಷಣವಾಗಿರ್ತಕ್ಕಂಥ ಮೈಕಟ್ಟು ಇವ್ರದ್ದಾಗಿರುತ್ತೆ. ಆ್ಯಂಡ್ ಇವ್ರನ್ನ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ಅಂತಂದರೆ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಆಗಿ ಇವ್ರ ಕಡೆಯಿಂದ ಆಫರ್ಸ್ಗಳು ಕೊಡ್ತಾರೆ. ಮದುವೆ ಆದರೆ ಇನ್ನೂ ಸಹ ಆಫರ್ಸ್ಗಳು ಕೊಡ್ತಾರೆ. ಏನೆಲ್ಲ ತೋರಿಸ್ತೀನಿ ಅಂದರೆ ಬನ್ನಿ. ಆ್ಯಂಡ್ ಇವ್ರನ್ನ ಮದುವೆ ಆದರೆ ನಿಮಗೆ ಮೊದಲನೇದಾಗಿ ಇವರ ಒಂದು ಡೀಟೇಲ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಫಾಲೋ ಅಪ್ ನಂಬರ್ 1, ಕ್ಲಿನಿಕ್ ಕೆಲಸದಿಂದ ಒತ್ತಡದಿಂದ ತಿಳಿದು ಅವಳಿಗೆ ಆರಾಮ ನೀಡುವವನು. ಅಂದರೆ ಇವಾಗ ಇವರೇನು ಕೆಲಸ ಮಾಡ್ತಿದ್ದಾರೆ ಕ್ಲಿನಿಕಲ್ಲಿ, ಯಾವಾಗಲೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾಳೆ, ನಿಂತ್ಕೊಳ್ತಾರೆ. ತುಂಬ ರಿಸ್ಕ್ ಆಗಿರುತ್ತೆ. ಆ್ಯಂಡ್ ಟಯರ್ಡ್ ಆಗಿರ್ತಾಳೆ. ಬಂದ ತಕ್ಷಣ ಸ್ವಲ್ಪ ಮಸಾಜ್ ಮಾಡೋದು, ಬಾಚಿನ ಅಂತ ಒಂದು ಹಗ್ ಮಾಡೋದು, ಒಂದು ಮುತ್ತು ಕೊಡೋದು, ಈ ರೀತಿ ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ನೀವಾಗಿರಬೇಕು. ಆ್ಯಂಡ್ ತಾಯಿ ಜೊತೆ ಇದ್ದರೂ ಕೂಡ ಗೌರವ ಪ್ರೀತಿ ತೋರಿಸುವವನು ಆಗಿರಬೇಕು ಅಂತ ಹೇಳಿದ್ದಾರೆ. ತಾಯಿ ಯಾವ ರೀತಿ ಗೌರವ ಪ್ರೀತಿ ತೋರಿಸ್ತಾಳೋ ಅದೇ ರೀತಿ ನಿಮ್ಮಿಂದ ನನಗೆ ಪ್ರೀತಿ ಸಿಗುತ್ತೆ ಅಂತಂದರೆ ನನ್ನ ಆಸ್ತಿ ಎಲ್ಲನೂ ಕೂಡ ನಿಮಗೆ ಬರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೂರನೇದಾಗಿ ಸಂಜೆ ವಾಕಿಂಗ್ಗೆ ಹೋಗುವುದು ರೂಢಿ ನನಗೆ. ಸಂಜೆ ವಾಕಿಂಗ್ಗೆ ಕರೆದುಕೊಂಡು ಹೋಗುವಷ್ಟು. ಆ್ಯಂಡ್ ವಾಕಿಂಗ್ಗೆ ಕರೆದುಕೊಂಡು ಹೋದಾಗ ಮಧ್ಯದಲ್ಲಿ ಎಲ್ಲಾದರೂ ಕುಳಿತುಕೊಂಡು ಸ್ವಲ್ಪ ರೊಮ್ಯಾನ್ಸ್ ಮಾಡುವಾಗ ಹಗ್ ಮಾಡೋದು, ಕಿಸ್ ಮಾಡೋದು, ಸೊ ರೊಮ್ಯಾಂಟಿಕ್ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ರಾತ್ರಿ ನಿನ್ನ ಒಂದು ಜೊತೆ ನಾನಿದ್ದೀನಿ ಅನ್ನೋ ನಂಬಿಕೆಯಿಂದ ನಾನು ಮನ್ಕೊಳ್ತೇನೆ. ನೀವು ನನಗೆ ಭರವಸೆ ಕೊಡಬೇಕು. ಆ್ಯಂಡ್ ಮೋಸ ಮಾಡಿ ಓಡೋಗ ಆಗಿಲ್ಲ. ನನ್ನ ಜೊತೆನೇ ನನ್ನ ಮೇಲೇ ಮಲ್ಕೊಳ್ಬೇಕು, 1 ಅವರ್ವರೆಗೂ ನನ್ನನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇಂಥ ಹುಡುಗಿಗೆ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ಅಂತಂದರೆ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡಿ. ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐಡಿ ಇದೆ, ಚೆಕ್ ಮಾಡಿ ಸ್ನೇಹಿತರೆ. ಸೊ ನೋಡಿ, ಯಾರಾದರೂ ಹುಡುಗರಿದ್ದರೆ ಬೇಗ ನಿಮ್ಮ ಫೋಟೋ ಸಮೇತ ನಿಮ್ಮ ವಿವರಣೆಗಳನ್ನು ನಮಗೆ ಕಳಿಸಿಕೊಟ್ರೆ ನಾವು ಅವ್ರಿಗೆ ಕಳಿಸಿಕೊಡ್ತೀವಿ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ವ, ಇಷ್ಟೆಲ್ಲ ಇರ್ತಕ್ಕಂಥ ಹುಡುಗಿಗೆ ಇವ್ರ ಹತ್ರ ಏನೆಲ್ಲ ಇದೆ ಅಂತಂದರೆ, ಇಲ್ಲಿ ಕಾಣಿಸ್ತಕ್ಕಂತಹ ಕಾರಿದೆ ಸೆಕೆಂಡ್ ಹ್ಯಾಂಡು. ಇದು ಅವರ ಆಫೀಸರಲ್ಲಿ ಅಂದರೆ ಕ್ಲಿನಿಕಲ್ಲಿ ಕೆಲಸ ಮಾಡುವಂಥ ಮ್ಯಾನೇಜರ್ ಕಾರು. ನೀನೇ ತಗೊಳ್ಳಮ್ಮ, ನಿನಗೆ ದೂರ ಆಗುತ್ತೆ ಸುತ್ತಾಡೋದಕ್ಕೆ ಅಂತ ಕೊಟ್ಟಿರ್ತಾರೆ. ಬಟ್ ಇನ್ನೂ 1 ಲಕ್ಷ ರೂಪಾಯಿ ಇದು ಬಾಕಿ ಕೊಡಬೇಕು ಅವರು. ಇವಾಗ ಇವರ ಹೆಸ್ರಿಗೇನೆ ಇದೆ. ಆ್ಯಂಡ್ ಇವ್ರನ್ನ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಇರ್ತೀನಿ ಅಂದರೆ ಅದು ನಿಮಗೆ ಕೊಡ್ತಾರೆ. ಯಾಕಂದರೆ ಅವರು ತೊಗೊಳ್ಳೋದು ನೀವು ತೊಗೊಳ್ಳೋದು ಎರಡೂ ಒಂದೇ ಅಲ್ವಾ. ಆ ಮೈಂಡ್ ಸೆಟ್ ಇರ್ತಕ್ಕಂಥ ಹುಡುಗಿಗೆ ನೀವೇನಾದರೂ ಸೆಟ್ ಆಗ್ತೀನಿ ಅಂದರೆ ಮಾಹಿತಿಗಳನ್ನು ಕಳಿಸ್ಬೇಕಾಗಿರ್ತಕ್ಕಂಥ ಜಿಮೇಲ್ ಐಡಿ ಹೇಳಿದನಲ್ವ, ಇನ್ನೊಮ್ಮೆ ಹೇಳ್ತೀನಿ ನೋಡಿ, sri9591@gmail.com. ಈ ಒಂದು ಕಾರಿನ ಬಗ್ಗೆ ಸ್ವಲ್ಪ ಡೀಟೇಲ್ಸು. ಇದು ಬಂದ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಮೋಟ್ರ್ ಆಗಿರುತ್ತೆ ಸ್ನೇಹಿತರೆ, ಅಂದರೆ ಚಾರ್ಜಿಂಗ್ ಗಾಡಿ ಆಗಿರುತ್ತೆ. ಅದಕ್ಕೋಸ್ಕರನೇ ಇವರ ಬಾಸ್ ಅವರು ಕೊಟ್ಟಿದ್ದಾರೆ. ರೆಡ್ ಕಲರಲ್ಲಿ ಇದೆ. ಸ್ಪೀಡಲ್ಲಿ 160 ಸ್ಪೀಡ್ ನೀವು ಹೋಗ್ಬೋದು. ಆ್ಯಂಡ್ 5 ಸೀಟಿನ ಒಂದು ಕಾರು. ಸ್ಮೂತ್ ಆಗಿರ್ತಕ್ಕಂಥ, ಪವರ್ಫುಲ್ ಆಗಿರ್ತಕ್ಕಂಥ, ಎಕ್ಸಲೆಂಟ್ ಬಿಲ್ಡಿಂಗ್ ಅಲ್ಲಿ ತಯಾರಾಗಿರ್ತಕ್ಕಂಥ ಕಾರ್ ಇದು. ಎಲೆಕ್ಟ್ರಿಕಲ್ ಮೋಟಾರ್ ಕಾರು. ತುಂಬ ಸ್ಮೂತಾಗಿದೆ, ಚೆನ್ನಾಗಿ ಕೂಡ ಇದೆ ನೋಡಿ. ಯಾವುದೇ ಒಂದು ಹುಡುಗಿ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ಏನಂದರೆ ಒಂದು ಪ್ರೀತಿ, ಒಂದು ಕಾಳಜಿ, ಒಂದು ರೊಮ್ಯಾನ್ಸು. ಒಂದು ಹುಡುಗನಿಂದ ಒಂದು ಹುಡುಗಿ ಅಥವಾ ಆಂಟಿನ ಎಕ್ಸ್ಪೆಕ್ಟೇಷನ್ ಮಾಡ್ತಾಳೆ ಅಂತಂದರೆ ಎಲ್ಲೋ ಕೆಲವೊಂದಿಷ್ಟು ಜನ ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಅಂತಂತಾರೆ. ಬಟ್ ಈ ರೀತಿ ಹುಡುಗಿಯರು ಸಿಗೋದು ಎಲ್ಲೂ ಕಡಿಮೆ ಸ್ನೇಹಿತರೆ. ಬಟ್ ಒಂದು ಹುಡುಕಾಡಿ ಅವರೇ ಬರ್ತಿದ್ದಾನೆ ಅಂದರೆ ಬಿಡೋಕ್ಕೆ ಹೋಗಬೇಡಿ. ಸೊ ನಾನೇ ಇದನ್ನು ಮೇಂಟೆನೆನ್ಸ್ ಮಾಡ್ಬೋದಾಗಿತ್ತು. ಬಟ್ ಏನು ಮಾಡೋದು, ನನಗೆ ಆಲ್ರೆಡಿ 2 ಜನ ಹೆಣ್ಮಕ್ಳಿದ್ದಾರೆ. ಹಾಗಾಗಿ ನಾನು ಇದಕ್ಕೆ ಕೈ ಹಾಕಕ್ಕೆ ಹೋಗಲ್ಲ. ನಿಮಗೆ ಯಾರಾದರೂ ಸಿಂಗಲ್ ಆಗಿದ್ದು ಬೋರ್ ಆಗಿರುತ್ತಲ್ವ, ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಬೇಕು ಅಂತ, ಸೊ ನೋಡಿ, ಟ್ರೈ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡೋಣ ಮುಂದೆ. ಬಟ್ ಪ್ರಾಬ್ಲಮ್ ಅಂತ ಏನೂ ಆಗೋಲ್ಲ. ಪ್ರಾಬ್ಲಮ್ ಏನಕ್ಕಾಗುತ್ತೆ, ಅವ್ರ ಮನೇಲಿ ಗಂಡು ಮಕ್ಕಳೇ ಇಲ್ಲ, ಹೆಣ್ಮಕ್ಳು ಎಷ್ಟು ಜನ. ಆ್ಯಂಡ್ ಒಬ್ಬ ಏನಿದ್ದಾರೆ
ಬ್ರದರು ಅವರು ಅವ್ರ ಕೆಲಸಕ್ಕೆ ಅಂತ ಹೋಗ್ತಾರೆ ಅಂತ ಹೇಳಿದ್ದಾರೆ. ಇದು ಮ್ಯಾಟ್ರು. ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಮಾಹಿತಿಗಳನ್ನು ಕಳಿಸಿಕೊಡಿ. ಆ್ಯಂಡ್ ಈ ಒಂದು ಕಾರಿನ ಒಳಗಿನ ಡೀಟೇಲ್ಸ್ ತೋರಿಸ್ತಿದ್ದೀನಿ. ಸೀಟು ಕೂಡ ನೋಡ್ಕೊಳ್ಳಿ. ಎಲ್ಲನೂ ಕೂಡ ನೋಡಬೇಕು. ಬರೀ ಅವರ ಮಾಹಿತಿ ನೋಡಿದರೆ ಅಲ್ಲ, ಖಂಡಿತವಾಗ್ಲೂ ಎಲ್ಲನೂ ತಿಳ್ಕೊಂಡಾಗಲೇ ಮಾತ್ರ ಅವರು ಇಷ್ಟ ಆಗಿದ್ದಾರೆ ಇಲ್ವ ಅಂತ ನೀವು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಿದ್ದೀರಾ, ಸೀಟ್ ಸಿಸ್ಟಮು ಕಂಫರ್ಟಬಲ್ ಆಗಿದೆ. ಹ್ಯಾಪಿ ಜರ್ನಿ. ಅವರು ನಿಮ್ಮವರಾಗಿರಲಿ. ಆ್ಯಂಡ್ ಬೇಗ ಬೇಗ ವೀಡಿಯೋಗೊಂದು ಲೈಕ್ ಕೊಡಿ. ನಮಸ್ತೆ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.